ಮೊನ್ನೆ ರಾಮಸ್ವಾಮಿ ಸರ್ಕಲಲ್ಲಿ ಯಾವುದೋ ಹಿಂದುಳಿದ ಜಾಗೃತಿ ವೇದಿಕೆ ಅಡಿನಲ್ಲಿ ಪ್ರತಾಪ್ ಸಿಂಹ ಅವರಿಗೆ ಈ ದುಬಾಯಿ ಶೇಕ್ಗಳು ಮೇಲ್ಗಡೆ ಗೌನ್ ಹಾಕ್ಕೊಂಡು ಇರ್ತಾರಲ್ಲ ಆ ಥರ ಒಂದು ಇದನ್ನು ಹಾಕಿ ಬುರ್ಕಾ ಹಾಕಿ ಮೇಲ್ಗಡೆದು ಶಲ್ಯ ಹಾಕಿಸಿ ಅವ್ರಿಗೊಂದು ಕೈ ಬಾಂಬು ಇನ್ನೊಂದು ಕಡೆ ಪಾಸ್ ಕೊಟ್ಟನ ಚಿತ್ರಣ ಮಾಡಿ ಒಂದಷ್ಟು ಸ್ಟ್ರೈಕ್ ಮಾಡಿದ್ದಾರೆ. ನಾನು ನಮ್ಮ ಅಧ್ಯಕ್ಷರಿದ್ದಾರೆ, ಐ ಆಮ್ ಮೇಕಿಂಗ್ ಇಟ್ ವೆರಿ ಕ್ಲಿಯರ್, ಆ ಸ್ಟ್ರೈಕ್ಗೂ ಮತ್ತು ಕಾಂಗ್ರೆಸ್ ಪಕ್ಷಕ್ಕೂ ಯಾವುದೇ ಸಂಬಂಧ ಇಲ್ಲ. ಪ್ರತಾಪ್ ಸಿಂಹರವನ್ನ ಕೆಳಗಡೆ ಭಯೋತ್ಪಾದಕ ಅಂತ ಬರೆದಿದ್ದಾರೆ, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ನಾವು ಯಾವತ್ತೂ ಪ್ರತಾಪ್ ಸಿಂಹನ್ನ ಭಯೋತ್ಪಾದಕ ಅಂತ ಹೇಳಿಲ್ಲ. ವಿ ಹ್ಯಾವ್ ನೆವರ್ ಮೇಡ್ ಎನಿ ಸ್ಟೇಟ್ಮೆಂಟ್ ಅಗೇನ್ಸ್ಟ್ ಪ್ರತಾಪ್ ಸಿಂಹ ಸ್ಟೇಟಿಂಗ್ ದಟ್ ಈಸ್ ಎ ಟೆರರಿಸ್ಟ್. ವಿ ಓನ್ಲಿ ಮೇಡ್ ಸ್ಟೇಟ್ಮೆಂಟ್ ದಟ್ ಈ ಶುಡ್ ಬಿ ಪ್ರೋಬ್ಡ್ ಅಷ್ಟೇ. ಅವರ ವಿರುದ್ಧ ತನಿಖೆ ಆಗಬೇಕು, ಅವ್ರನ್ನ ಅಮಾನತು ಮಾಡಬೇಕು, ಅವ್ರ ಅರೆಸ್ಟ್ ಮಾಡಬೇಕು, ತನಿಖೆ ದಾರಿ ತಪ್ಪುವಂಥದ್ದು ಆಗಬಾರ್ದು ಅನ್ನೋದು ಅಷ್ಟೇ ನಾವು ಹೇಳಿದ್ದೀವಿ ಹೊರತು ಯಾರೋ ಹೇಳಿರುವಂಥದ್ದಕ್ಕೆ ನಮಗೆ ಒಂದಷ್ಟು ಜನ ಮಾಧ್ಯಮದವರು ನನಗೆ ಮಾಹಿತಿ ಕೇಳಿದ್ರು ಸರ್. ಯಾಕೆಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಂಗ್ರೆಸ್ ಪಕ್ಷ ಮುಸ್ಲಿಂ ವಿರೋಧಿ ಆಗಿರುವಂಥದ್ದಕ್ಕೆ ಇದೇ ಉದಾಹರಣೆ ಅನ್ನುವಂಥದ್ದು ಆ ಪಿಕ್ಚರ್ನ ಹಾಕಿ ನಮ್ಮನ್ನು ಮುಸ್ಲಿಮ್ಸ್ ವಿರೋಧಿಯಾಗಿ, ಅಂದರೆ ಮುಸ್ಲಿಮ್ಸ್ ಎಲ್ಲರೂ ಟೆರರಿಸ್ಟ್ ಥರ ಬಿಂಬಿಸುವಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ಅಂತ BJP ಸೋಷಿಯಲ್ ಮೀಡಿಯಾದಲ್ಲಿ ಆಯ್ತಾ ಇದ್ದಾರೆ ನಿನ್ನೆಯಿಂದ. ಅದಕ್ಕೆ ನಾನು ಮತ್ತೆ ಕ್ಲಾರಿಫಿಕೇಷನ್ ಕೊಡ್ತೀನಿ, ಆ ಕಾರ್ಯಕ್ರಮಕ್ಕೂ ನಮಗೂ ಸಂಬಂಧ ಇಲ್ಲ. ಅವ್ರು ಶಿವರಾಮ್ ಅನ್ನುವಂಥವ್ರು ನಮ್ಮ ಸಾಹೇಬರು CM ಸಾಹೇಬರು ಬಂದಾಗ ಹಿಂದೆ ನಿಂತ್ಕೊಂಡಿರ್ಬೋದು, ಮುಂದೆ ನಿಂತ್ಕೊಂಡಿರ್ಬೋದು, ಪಕ್ಕದಲ್ಲಿ ನಿಂತ್ಕೊಂಡಿರ್ಬೇಕು, ಇನ್ನೇನು ನಿಂತ್ಕೊಂಡಿರುವಂಥ ಸಾಕಷ್ಟು ಜನ ಇದ್ದಾರೆ. ಅವರು ಈಸ್ ನೋ ಬಡಿ ಇನ್ ದಿ ಕಾಂಗ್ರೆಸ್ ಪಾರ್ಟಿ. ಕಾಂಗ್ರೆಸ್ ಪಾರ್ಟಿ ಈಸ್ ನಾಟ್ ಹ್ಯಾವಿಂಗ್ ಎನಿ ಲೋಕಲ್ ಸ್ಟ್ಯಾಂಡಿ ವಿತ್ ದಟ್ ಪರ್ಸನ್. ಅವ್ರದ್ದೇ ಬೇರೆ, ನಮ್ಮದೇ ಬೇರೆ. ನಾವು ಯಾವತ್ತೂ ಮುಸ್ಲಿಂ ಸಮುದಾಯದವ್ರನ್ನ ಯಾವ ರೀತಿಯೂ ಆ ಥರ ಬಿಂಬಿಸುವಂಥದ್ದು ಕೆಲಸವನ್ನು ನಾವು ಮಾಡಲೇ ಇಲ್ಲ. ಈ ದೇಶದಲ್ಲಿ ಟೆರರಿಸ್ಟು ಬರೀ ಮುಸ್ಲಿಮ್ಸ್ ಅಲ್ಲ, ಎಲ್ಲ ಸಮುದಾಯದವರು ಟೆರರಿಸ್ಟ್ ಆಗಿ ಸಿಕ್ಕಾಕೊಂಡಿರುವಂಥದ್ದು ನಮ್ಮ ಮುಂದೆ ಉದಾಹರಣೆಗಳಿದ್ದಾವೆ. ಸೊ ಅದರಿಂದ ಒಂದು ಸಮುದಾಯವನ್ನು ಕೆಟ್ಟದಾಗಿ ಬಿಂಬಿಸುವಂಥ ಕೆಲಸವನ್ನು BJP ಸೆಲ್ನವ್ರು ಮಾಡ್ತಾ ಇದ್ದಾರೆ. ಆ ಕಾರ್ಯಕ್ರಮಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ. ನಮ್ಮ ಪಕ್ಷದ ಅಧ್ಯಕ್ಷರು ಆ ಸಿಗ್ನೇಚರ್ ಕ್ಯಾಂಪೇನ್ಗೋಸ್ಕರ ಹೋಗಿರ್ಬೋದು ಅಷ್ಟೇ. ಸೊ ಹೋಗಿದ್ದಾದ ತಕ್ಷಣ ಆಮೇಲೆ ಇನ್ಯಾವ ಒಂದಷ್ಟು ಜನ ಶಲ್ಯ ಹಾಕೊಂಡೋಗಿ ಅಲ್ಲಿ ನಿಂತಿರ್ಬೋದು, ಅದಕ್ಕೂ ಕಾಂಗ್ರೆಸ್ ಪಕ್ಷದ ಸಂಬಂಧ ಅಲ್ಲ. ಅದನ್ನು ಇದ್ದರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರುಗಳು ಮೊನ್ನೆ ಸ್ಟ್ರೈಕ್ ಮಾಡೋದು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರುಗಳ ನೇತೃತ್ವದಲ್ಲಿ ಮಾಡಿದ್ದು, ಕಾಂಗ್ರೆಸ್ ಪಕ್ಷದ ಅಧಿಕೃತ ಸ್ಟ್ರೈಕ್ ಅದು. ನಾವಿಲ್ಲಿ ಪ್ರೆಸ್ ಮೀಟ್ ಮಾಡಿದ್ರೆ ಕಾಂಗ್ರೆಸ್ ಪಕ್ಷದ ಅಧಿಕೃತವಾಗಿ ಸ್ಟೇಟ್ಮೆಂಟ್ಗಳು ಇಲ್ಲಿ ಬರುವಂಥದ್ದು. ನಮ್ಮ ಕಾರ್ಯಕ್ರಮಕ್ಕೂ ಮತ್ತು ಮೊನ್ನೆ ಆದಂಥ ನಮ್ಮ ಪಕ್ಷಕ್ಕೂ ಆದಂಥ ಕಾರ್ಯಕ್ರಮಕ್ಕೂ ಯಾವಕ್ಕೂ ಸಂಬಂಧ ಇಲ್ಲ. ಪ್ರತಾಪ್ ಸಿಂಹ ಅವ್ರನ್ನ ನಾವು ಯಾವತ್ತೂ ಕಾಂಗ್ರೆಸ್ ಪಕ್ಷ ಎಲ್ಲೂ ರಾಜ್ಯದಲ್ಲಿ ಆಗಲಿ ರಾಷ್ಟ್ರದಲ್ಲಿ ಆಗಲಿ ಪ್ರತಾಪ್ ಸಿಂಹನ ಟೆರರಿಸ್ಟ್ ಅಂತ ನಾವು ಯಾವತ್ತೂ ಹೇಳಿಕೆ ಕೊಟ್ಟಿಲ್ಲ. ಈಗಲೂ ಹೇಳ್ತಾ ಇದ್ದೀವಿ, ಪ್ರತಾಪ್ ಸಿಂಹ ಇಸ್ ಅನ್ ಆನರಬಲ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಫ್ ದಿಸ್ ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ. ಈಸ್ ಅನ್ ಆನರಬಲ್ ಪರ್ಸನ್, ಆನರಬಲ್ ಮೆಂಬರ್ ಆಫ್ ಪಾರ್ಲಿಮೆಂಟ್. ನಮ್ಮ ಪಕ್ಷದ ಕಾರ್ಯಕರ್ತರು ಅವರೇ ಯಾಕೆ ಹಾಕ್ತಾರೆ? ಅಕಸ್ಮಾತ್ ಕಾಂಗ್ರೆಸ್ ಪಕ್ಷದ ಕಾರ್ಯದ ಅಡಿನಲ್ಲಿ ಏನಾದರೂ ಕೆಲಸ ಮಾಡಬೇಕು ಅಂದ್ರೆ ನೋಡಿ, ಅಧ್ಯಕ್ಷ ಇಲ್ಲಿದ್ದಾರೆ, ಇವ್ರು ಕರಿಬೇಕು. ಇವ್ರು ಕರೆದು ಇವರೇನು ಸ್ಟೇಟ್ಮೆಂಟ್ ಮಾಡಿದ್ರೆ ಅದು ಅಧಿಕೃತವಾದ ಕಾಂಗ್ರೆಸ್ ಹೇಳಿಕೆ ಆಗುತ್ತೆ ಹೊರತು ಯಾರೋ ದಾರಿಗೆ ಹೋಗೋರು ಇನ್ಯಾರೋ ಮತ್ತೊಬ್ಬರು ವೈಯಕ್ತಿಕವಾಗಿ ಅವನು ಟೆರರಿಸ್ಟು, ಅವನು ಇನ್ನೊಬ್ಬ ಭಯೋತ್ಪಾದಕ, ಮತ್ತೊಂದು ಇನ್ನೊಂದು ಅನ್ನುವಂಥದ್ದು ಹೇಳಿಕೆಗೂ ನಮಗೂ ಸಂಬಂಧ ಇಲ್ಲ. ನಮ್ಗೆ ಯಾಕಲ್ಲ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ನಮಗೆ ಜೋಡಣೆ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ. ಆಮೇಲೆ ಒಕ್ಕಲಿಗರ ಸಂಘದ ಒಂದಷ್ಟು ಡೈರೆಕ್ಟರ್ಗಳು ನೆನ್ನೆ ಸ್ಟೇಟ್ಮೆಂಟ್ ಮಾಡಿರೋದು ನನಗೆ ಗಮನಿಸ್ತೆ. ಕಾಂಗ್ರೆಸ್ ಪಕ್ಷದ ವಿರುದ್ಧ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ವಿರುದ್ಧ ಆ ಇನ್ಸಿಡೆಂಟ್ ತಗೊಂಡು ನೀವು ಸ್ಟೇಟ್ಮೆಂಟ್ ಮಾಡಿರುವಂಥ ಎಷ್ಟು ಮಟ್ಟಿಗೆ ಸರಿ? ಕಾಂಗ್ರೆಸ್ ಪಕ್ಷ ಏನಾದರೂ ಹೇಳಿಕೆ ಕೊಟ್ಟಿದೆಯಾ? ಅದಕ್ಕೆ ಹಿಂದುಳಿದ ಜಾಗೃತಿ ವೇದಿಕೆನೋ ಮತ್ತೊಂದು ಇನ್ನೊಂದು ಅದಕ್ಕೂ ನಮಗೂ ಸಂಬಂಧ ಇಲ್ಲ.